ಹಲೋ 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 ನಮಸ್ಕಾರ ಸರ್. ನಮಸ್ತೆ ಸರ್ ಅದು ಎಂಟರ್ಪ್ರೈಸಸ್ಸಿಂದ ಸರ್ ಅದು ಅಮೌಂಟ್ ಇನ್ವೆಸ್ಟ್ ಮಾಡಬೇಕಿತ್ತು. ಇನ್ವೆಸ್ಟ್ ಮಾಡೋಕ್ಕಿತ್ತಾ? ಹೌದು ಯಾವ ಬ್ರಾಂಚಲ್ಲಿ ಮಾಡ್ತೀರಾ? ಸರ್ ಈಗ ಏನದು ರೂಮ್ ಹತ್ತೆಲ್ಲ ಬರ್ತಿದೆಯಲ್ಲ, ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಸ್ವಲ್ಪ ಟೆನ್ಷನ್ ಫೋನ್ ಮಾಡಿದ್ವಿ. ಅದೇನು ಅಮೌಂಟ್ ಪೇ ಆಗಿಲ್ಲ ಅಂತ ತುಂಬ ಜನ ಮಾತಾಡ್ಕೊತಿದ್ದಾರಲ್ಲ, ಆ ಥರ ಏನಾಗ್ಬಿಟ್ರೆ ಮತ್ತೆ? ಅದೇ ಮೇಡಮ್ ಸ್ವಲ್ಪ ಇಶ್ಯೂ ಆಗಿತ್ತು ನಮ್ಮ ಕಡೆಯಿಂದ. ಎಲ್ಲರೂ ಅಮೌಂಟ್ ಪೇ ಮಾಡ್ತಾ ಇದ್ದೀವಿ. ಓಕೆ, ಅದೇ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಮಗೂ ಅದೇ ಥರ ಆದರೆ ಏನು ಸರ್ ಮಾಡೋದು? ಈಗ ಬಂಗಾರಪೇಟೆ ಕೋಲಾರ ಎಲ್ಲ ಆ ಥರ ಆಗಿದೆ ಅಲ್ವಾ? ಹೌದು ಮೇಡಮ್, ಆದರೆ ಅದೊಂದು ಸ್ವಲ್ಪ ಆಮೇಲೆ ಆದರೆ ನಮಗೂ ಇದೇ ಥರ ರೆಸ್ಪಾನ್ಸ್ ಮಾಡ್ತೀರಾ? ಟೂ ಮಂತ್ಸ್ 3 ಮಂತ್ಸ್ ಇಟ್ಕೊತೀರಾ ಅಮೌಂಟು, ಮತ್ತೆ ವಾಪಸ್ ಇಲ್ಲ ಇಲ್ಲ ಕೊಡ್ತೀರಾ? ಇಲ್ಲ ಮೇಡಮ್, ನಾವು ಕೊಟ್ಬಿಡ್ತೀವಿ ಮೇಡಮ್, ಹಾಕ್ಬಿಡ್ತೀವಿ ಅವಾಗಲೇ. ನೀವು ಫೌಂಡರ್ ನೇಮೇನು? ಇದೆ ಮೇಡಮ್, ಫೌಂಡರ್ ಇದ್ದಾರಲ್ಲ ಅವ್ರ ನೇಮೇನು? ಕಿರಣ್ ಅಂತ. ಎಲ್ಲೆಲ್ಲಿದೆ ಬ್ರ್ಯಾಂಚ್ ಇದು? ಮೇಡಮ್ ಇದು ನೀವು ಇರೋದು ಎಲ್ಲಿ ಹೇಳಿ? ಹೇಳ್ತೀವಿ, ಹೇಳಿ ಎಲ್ಲಿದೆ ಬ್ರ್ಯಾಂಚ್ ಅಂತ ಹೇಳಿ. ನಮ್ಗೆ ಎಲ್ಲಿ ನಿಯರ್ ಬೈ ಇದ್ರೆ ಅಲ್ಲಿ ಹೋಗ್ತೀವಿ. ಮೇಡಮ್ ನೀವು ನಮ್ಗೆ ಎಲ್ಲಿ ನಿಯರ್ ಬೈ ಇದೆ ಅದನ್ನ ಚೂಸ್ ಮಾಡ್ಕೊತೀವಿ. ಎಲ್ಲೆಲ್ಲಿ ಇದೆ ಹೇಳಿ. ಮೇಡಮ್ ಕೋಲಾರಲ್ಲಿ ಇದೆ, ಮಾಲೂರಲ್ಲಿ ಇದೆ, ದೇವನಹಳ್ಳಿಯಲ್ಲಿ ಇದೆ. ಆಲ್ರೆಡಿ ಕೋಲಾರಲ್ಲಿ ಮುಚ್ಚಿಟ್ಟಿದ್ದಾರಲ್ವಾ ಬ್ರ್ಯಾಂಚು? ಇಲ್ಲ ಇಲ್ಲ ಮೇಡಮ್, ಓಪನ್ ಆಗುತ್ತೆ ಮೇಡಮ್. ಹಾಂ, ಅಲ್ಲ ಈ ಥರ ಇಶ್ಯೂಸ್ ಎಲ್ಲ ನಡೀತಿದೆ, ಅದೇ ಬ್ರ್ಯಾಂಚ್ ಓಪನ್ ಮಾಡಿ ಇಟ್ಕೊಂಡಿದ್ದೀರಾ ನೀವು? ಮೇಡಮ್ ಇಶ್ಯೂಸ್ ಎಲ್ಲ ಆಗ್ತಿದೆಯಲ್ಲ ಈ ಥರ, ಯಾಕೆ ಬ್ರ್ಯಾಂಚ್ ಯಾಕೆ ಇದು ಮಾಡ್ತಿದ್ದೀರಾ ನೀವು? ಯಾವ ನಂಬಿಕೆ ಮೇಲೆ ಇಟ್ಕೊಂಡಿದ್ದೀರಾ ನೀವು? ಮೇಡಮ್ ಇದು ಕಂಪ್ನಿ ಓಪನ್ ಆಗಿ 3 ವರ್ಷ ಆಯಿತು. ಇವಾಗ ಈಗ ಒಂದು ಅಮೌಂಟ್ ಅಂತ ಪೇ ಮಾಡಿದ್ಮೇಲೆ 1 ಮಂತ್ ವೆಯ್ಟ್ ಮಾಡ್ತಾರೆ, 2 ಮಂತ್ಸ್ ವೆಯ್ಟ್ 2 ಮಂತ್ಸ್ ವೆಯ್ಟ್ ಮಾಡಿದ್ದಾದ್ಮೇಲೂ ಕಸ್ಟಮರ್ ಹತ್ರ ಕಾಲ್ಸ್ ಮಾಡ್ತಿದ್ದಾರೆ, ಅಮೌಂಟ್ ಆಗ್ತಿಲ್ಲ ಅಂತ ನ್ಯೂಸಲ್ಲೆಲ್ಲ ಸುದ್ದಿ ಹರಡ್ತಿದೆಯಲ್ಲ, ಹೇಗೆ ನಿಮ್ಮನ್ನು ನಂಬಿ ನಾವು ದುಡ್ಡು ಕಟ್ಟೋದು? ನಾಳೆ ದಿವಸ ನಮಗೂ ಅದೇ ಆದರೆ? ಮೇಡಮ್ ಅದು ಆಗಲ್ಲ, ಯಾಕಂದರೆ ಈ ಥರನೇ ಆಗಿರೋದು ಮೇಡಮ್. ಅದು ಡಬಲ್ ಪೇಮೆಂಟ್ ಹೋಗಿ ಅದು ಒಂದಿನ ಹೇಳ್ತೀರಾ ಅದೇ ವಿಷಯ, 2 ದಿನ ಹೇಳ್ತೀರಾ, ಪ್ರತಿ ದಿನನೂ ಅದೇ ಹೇಳ್ತಿದೆ. 2 ತಿಂಗಳಿಂದ ಅದೇ ವಿಷಯ ನಡೀತಿದೆಯಲ್ಲ? ಅದೇ ಮೇಡಮ್ ಇದು ಕಸ್ಟಮರ್ ಹತ್ರ ಡಬಲ್ ಯಾವಾಗ ಅಮೌಂಟ್ ಈಗ 24th ನಿನ್ನೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಕಸ್ಟಮರ್ಸ್ಗೆಲ್ಲ. ನಿನ್ನೆ ಸಂಜೆವರೆಗೂ ನೋಡಿದರೆ ಸಂಜೆವರೆಗೂ ಪೇಮೆಂಟ್ ಆಗಲಿಲ್ಲ ನಮ್ಮ ರಿಲೇಟಿವ್ಸ್ ಒಬ್ಬರದು. ಸೊ ಇವಾಗ ನಮಗೂ ಅದೇ ಥರ ಆದರೆ ಹೇಗೆ ಮಾಡೋದು? ಸುಮಾರು ಜನ ಅದೇ ಥರ ಮಾಡ್ತಿದ್ದಾರೆ, ಇನ್ವೆಸ್ಟ್ ಮಾಡೋರೆಲ್ಲ ಇದೇ ಥರ ಯೋಚನೆ ಮಾಡ್ತಿದ್ದಾರಲ್ವಾ? ಇಲ್ಲ ಮೇಡಮ್, ಈ ಥರ ಮುಂದೆ ಪ್ರಾಬ್ಲಮ್ ಆಗಲ್ಲ. ನೀವು ಹೇಳ್ತೀರಾ ಸರ್, ನೀವು ಹೇಳ್ತೀರಾ, ನೀವು ಗ್ಯಾರಂಟಿ ಇರ್ತೀರಾ? ಕಟ್ತೀವಿ ಈ ಥರ ಹೇಳಿಬಿಟ್ಟೆ ಅವ್ರಿಗೆ ಕಟ್ಕೊಂಡಿದ್ದಾರೆ ಬಂಗಾರಪೇಟೆ ಹತ್ರ. ದೇವನಹಳ್ಳಿ ಅಲ್ವಾ ನೀವು ಇರೋದು? ಹಾಂ, ದೇವನಹಳ್ಳಿ ಬ್ರಾಂಚ್ ಈ ಥರ ಆಗಿದೆ. ಒಬ್ಬರು ಫೋನ್ ರಿಸೀವ್ ಮಾಡ್ತಿಲ್ವಂತೆ. ಹಾಂ, ಇಲ್ಲ ನೀವು ಅದೇ ಥರ ಮಾಡಿಬಿಟ್ರೆ ನಾವೇನು ಮಾಡೋದು? ಕಟ್ಕೋಬೇಕಾದ್ರೆ ಮಾತಾಡ್ತೀರಾ ಚೆನ್ನಾಗಿ? ಮಾತಾಡಿ ಈ ಸಲ ಪ್ರಾಬ್ಲಮ್ ಆದರೆ ಮುಂದೆ ಆಗಲ್ಲ ಸರ್. 1 ಮಂತ್ ಆದರೆ ಓಕೆ, 2 ಮಂತ್ಸ್ ಆಯ್ತಲ್ಲ ಸರ್? ಮೇಡಮ್ ನಾವು ಸ್ವಲ್ಪ ಇಷ್ಟು ನಿಮಗೂ ಗೊತ್ತಲ್ವ, ವಿಡಿಯೋ ನೋಡಿದಿರಲ್ವಾ, ನಾವು ವಿಡಿಯೋ ಸರ್ ಮಾಡಬೇಕಿದೆ. ಅಮೌಂಟ್ ಹಾಕಿರೋ ವಿಡಿಯೋ ಯಾವ್ದಾದ್ರು ಇದ್ರೆ ಸೆಂಡ್ ಮಾಡಿ. ಈ ಮಂತ್ ಲಾಸ್ಟ್ ಯಾವ್ದಾದ್ರು ಪೇಮೆಂಟ್ ಆಗಿರೋ ಅಂತ ವಿಡಿಯೋ ಇದ್ರೆ ಸೆಂಡ್ ಮಾಡಿ, ಇದೇ ನಂಬರ್ಗೆ ಸೆಂಡ್ ಮಾಡಿ, ಪರವಾಗಿಲ್ಲ. ಅಲ್ಲ ನಮ್ಮ ಸರ್ ಮಾತಾಡಿ ವಿಡಿಯೋನೇ ನಿಮ್ಗೆ ಸೆಂಡ್ ಮಾಡ್ತೀನಿ ತಗೊಳ್ಳಿ. ಹಾಂ, ಅಂದರೆ ಅಮೌಂಟ್ ಹಾಕ್ತೀವಿ ಅಂತ ಹೇಳ್ತಿದ್ದೀರಾ ಇವಾಗ ಇನ್ವೆಸ್ಟ್ ಮಾಡೋರಿಗೆಲ್ಲ? ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರಿಗೆಲ್ಲ ಇನ್ನೂ ಹಾಕಿಲ್ಲ, ಇವಾಗ ಇನ್ವೆಸ್ಟ್ ಮಾಡೋರ್ಗೆ ಹಾಕ್ತೀವಿ ಅಂತ ಹೇಳ್ತಿದ್ದೀರಾ? ಮೇಡಮ್ ಸೀರಿಯಲ್ ವೈಸ್ ಆಗ್ತಾ ಇದ್ದೀವಿ ಮೇಡಮ್ ನಾವು. ಸೀರಿಯಲ್ ವೈಸು? ಹೌದು ಮೇಡಮ್, ಎಲ್ಲ ಬ್ರಾಂಚ್ ಕ್ಲೇಮ್ ಹಾಕ್ಬೇಕಲ್ಲ. ದೇವನಹಳ್ಳಿ ಬ್ರಾಂಚ್ ಯಾವಾಗ ಕ್ಲಿಯರ್ ಆಗುತ್ತೆ? ದೇವನಹಳ್ಳಿ ಮೇಡಮ್ ಹೇಳೋಕ್ಕಾಗಲ್ಲ, ಅವರು ಪೇಮೆಂಟ್ ಹಾಕೋರು ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರ ಕೈಯಿಂದನೇ ಕನ್ಫರ್ಮ್ ಆಗೋದು. ಇನ್ಯಾರ ಹತ್ರ ಮಾತಾಡ್ಬೇಕು ನಾವು? ಆಲ್ರೆಡಿ ನಾವು ಇನ್ವೆಸ್ಟ್ ಮಾಡಿರೋರೇ ಮಾತಾಡ್ತಿರೋದು ದೇವನಹಳ್ಳಿ ಬ್ರಾಂಚ್ ಕಡೆಯಿಂದ, ಬಂಗಾರಪೇಟೆಯಿಂದ ಮಾತಾಡ್ತಿದ್ದೀವಿ. ಹಾಂ, ಅಮೌಂಟ್ ಇನ್ನೂ ಹಾಕಿಲ್ಲ, 2 ತಿಂಗಳಾಗಿದೆ, ಪೇಮೆಂಟ್ ಇಲ್ಲ. ಬೇರೆಯವ್ರಿಗೆಲ್ಲ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರೆ ಯಾವ ಧೈರ್ಯದ ಮೇಲೆ ಹೇಳ್ತಿದ್ರೆ ನೀವು ಪೇಮೆಂಟ್ ಇನ್ವೆಸ್ಟ್ ಮಾಡಿ ಅಂತ? ಫುಲ್ ರೆಕಾರ್ಡ್ ಆಗಿದೆ ಸರ್, ಫುಲ್ ರೆಕಾರ್ಡ್ ಆಗಿದೆ ವಾಯ್ಸಲ್ಲಿ ನೀವು ಮಾತಾಡೋದಿಲ್ಲ ಪ್ರತಿಯೊಂದು. ಸರಿ ಮೇಡಮ್ ಮಾಡ್ಕೊಳ್ಳಿ, ನಿಮಗೆ ಬೇಡಂದಿಲ್ಲ, ಮತ್ತೆ ಆಗುತ್ತೆ ನೋಡಿ ಮೇಡಮ್ ನಿಮ್ಮ ಪೇಮೆಂಟ್. ನನ್ನ ಅಕೌಂಟ್ ನಂಬರ್ ನಾನು ಕಳ್ಸ್ಕೊಡ್ತೀನಿ ನೋಡಿ, ನನ್ನ ಅಕೌಂಟ್ ನಂಬರ್ ನಾನು ಕಳ್ಸ್ಕೊಡ್ತಾ ಇದ್ದೀನಿ ವಾಟ್ಸಪ್ ನಂಬರ್ಗೆ.
ನನಗೆ ಅಮೌಂಟ್ ನಿಮ್ಮ ಕ್ಲಿಯರ್ account ಆದರೆ number ಏನು ಮಾಡಿ ಮೇಡಮ್? ನಮ್ಮ ಅಕೌಂಟಲ್ಲಿ ನಮ್ಮ ಇನ್ವೆಸ್ಟ್ ಮಾಡಿದ್ದೀವಲ್ಲ ನಾವು ಕಳ್ಸ್ಕೊಡ್ತೀವಿ ಡೀಟೇಲ್ಸ್ ಎಲ್ಲ ಮೇಡಮ್ ನಿಮ್ಮ ವಾಟ್ಸಪ್ಪಲ್ಲಿ. ಮೇಡಮ್ ನಿಮ್ಮ ಅಕೌಂಟ್ ನಂಬರ್ ನಮ್ಗೆ ಬೇಡ ನಿಮ್ಮ ಆಫೀಸಲ್ಲಿ ಕೊಡಿ ಅವ್ರು ಕ್ಲಿಯರ್ ಮಾಡ್ತಾರೆ ಮೇಡಮ್ ಅವರು. ಇವಾಗ ನಾನು ಏನೇನು ಕೊಟ್ಟಿದ್ದಾರೆ ಡೀಟೇಲ್ಸ್ ನಾನು ಅಮೌಂಟ್ ಕಟ್ಟಿರೋದಕ್ಕೆ ಅದನ್ನೆಲ್ಲ ಕಳ್ಸ್ಕೊಡ್ತೀನಿ. ನಮ್ಮ ಅಕೌಂಟಲ್ಲಿ ನಮ್ಮ ಅಮೌಂಟ್ ಹೆಂಗೆ ಅಂತ ಸೆಟ್ಲ್ ಮಾಡೋಕ್ಕೆ ಹೇಳಿ. ಈಗ ನಾನು ಈ ರೆಕಾರ್ಡ್ ತಗೊಂಡು ನಾನು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ತೀನಿ. ಸರಿ ಮೇಡಮ್ ಹೇಳ್ತೀನಿ ತಗೊಳ್ಳಿ. ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡ್ತೀನಿ ನೋಡಿ ಡೀಟೇಲ್ಸ್ ಎಲ್ಲ. ಸರಿ ಮೇಡಮ್ ಕಳಿಸ್ಬಿಡಿ. ಆಗಸ್ಟ್ 5ನೇ ತಾರೀಕು ಒಳಗಡೆ ಆಗುತ್ತೆ ನೋಡಿ.